ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸುಳ್ಳಿಗೆ ಸಾವಿರ ಮಿತ್ರರು, ಆದರೆ ಸತ್ಯಕ್ಕೆ ಮಾತ್ರ ಎಲ್ಲರೂ ಶತ್ರುಗಳೇ. ಜನ ಸುಳ್ಳನ್ನು ಪ್ರೀತಿಸುವಷ್ಟು ಸತ್ಯವನ್ನು ಪ್ರೀತಿಸಲಾರರು. ರಸವಿಲ್ಲದ ಹಣ್ಣು, ಪರಿಮಳವಿಲ್ಲದ ಪುಷ್ಪ, ಪ್ರಾಣವಿಲ್ಲದ ದೇಹ, ಮಹತ್ವವಿಲ್ಲದ ಮಾತು, ನಂಬಿಕೆ ಇಲ್ಲದ ಸಂಬಂಧ, ಇವುಗಳು ಇದ್ದರೆಷ್ಟು ಹೋದರೆಷ್ಟು. ಇಡೀ ಪ್ರಪಂಚವೇ ನಿಂತಿರುವುದು ನಂಬಿಕೆಯ ಆಧಾರದ ಮೇಲೆ. ನೋವು ಮತ್ತು ಅವಮಾನಗಳು ಬದುಕನ್ನು ಬೆಂದು ಹೋಗುವಂತೆ ಮಾಡುತ್ತದೆ. ಅದೇ ತಾಳ್ಮೆ ಮತ್ತು ಧೈರ್ಯ ಬಿದ್ದು ಹೋದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಹೊಸಬರು ಸಿಕ್ಕಾಗ ಹಳೆಯ ಸಂಬಂಧವನ್ನು ಮರೆಯುವುದು ಸಹಜ. ಆದರೆ ನೆನಪಿಟ್ಟುಕೊಳ್ಳಿ, ಕಲ್ಲನ್ನು ಹೆಕ್ಕುವ ಭರದಲ್ಲಿ ವಜ್ರವನ್ನು ಕಳೆದುಕೊಳ್ಳುವೆ ಎಂದು. ನಂತರ ಬೇಕೆಂದರೂ ಆ ಸಂಬಂಧ ಮೊದಲಿನ ತರಹ ನಿಮ್ಮ ಜೊತೆ ಇರುವುದಿಲ್ಲ. ಬಿದ್ದಾಗ ಕೈ ಹಿಡಿದು ನಡೆಸುವವರನ್ನ, ಕಣ್ಣೀರು ಬಂದಾಗ ಕಣ್ಣೀರು ಒರೆಸುವವರನ್ನ, ಹಸಿದಾಗ ಅನ್ನ ನೀಡಿದವರನ್ನ, ದುಃಖದಲ್ಲಿದ್ದಾಗ ಸಂತೋಷಪಡಿಸುವವರನ್ನ ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಏಕೆಂದರೆ ಇವರೇ ನಮ್ಮ ನಿಜವಾದ ಜೀವನದ ನೆಂಟರು. ನೀವು ಸಮುದ್ರದಲ್ಲಿ ಎಷ್ಟೇ ಸಕ್ಕರೆಯನ್ನು ಹಾಕಿದರೂ ಅದು ಸಿಹಿ ಆಗುವುದಿಲ್ಲ. ಅದೇ ತರಹ ನೀವು ಸ್ವಾರ್ಥ ತುಂಬಿದ ಜನರನ್ನು ಎಷ್ಟೇ ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟರೂ ಅವರು ಎಂದಿಗೂ ನಿಮ್ಮವರಾಗುವುದಿಲ್ಲ. ಮಾನವನ ಸಹಜ ಗುಣ, ತನ್ನ ತಪ್ಪುಗಳಿಗೆ ವಕೀಲನಾಗುತ್ತಾನೆ, ಪರರ ತಪ್ಪುಗಳಿಗೆ ನ್ಯಾಯಾಧೀಶನಾಗುತ್ತಾನೆ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ. ಸಂಬಂಧಗಳು ಎನ್ನುವುದು ಪೂರ್ತಿ ಪುಸ್ತಕವಿದ್ದಂತೆ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ, ಜೀವನದಲ್ಲಿ ಎದುರಾಗುವ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಕೇವಲ ಸ್ವಾರ್ಥ ಮಾತ್ರವೇ ತುಂಬಿರುತ್ತದೆ. ಬದುಕನ್ನು ಹೋರಾಟದಿಂದ ಕಟ್ಟಿಕೊಳ್ಳಿ, ಏಕೆಂದರೆ ಇಲ್ಲಿ ಇನ್ನೊಬ್ಬರನ್ನ ನಂಬಿಕೊಂಡು ಬದುಕುವುದಕ್ಕಿಂತ ಸ್ವಲ್ಪ ತಡವಾದರೂ ಸರಿ. ನಾವೇ ನಮ್ಮ ಸ್ವಂತ ಬಲದಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು. ವಿಚಿತ್ರವಾದ ಜಗತ್ತು ಇದು. ಇಲ್ಲಿ ನಂಬಿಕೆಗಳಿಗೆ ದೀರ್ಘಕಾಲದ ಭವಿಷ್ಯವಿಲ್ಲ ಎನ್ನುವುದು ನೆನಪಿರಲಿ. ನಿಮ್ಮ ಜೊತೆ ಸಂತೋಷವನ್ನು ಹಂಚಿಕೊಳ್ಳುವವರಿಗಿಂತ ನಿಮ್ಮ ನೋವನ್ನು ಹಂಚಿಕೊಳ್ಳುವವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಏಕೆಂದರೆ ಸಂತೋಷವನ್ನು ಯಾರು ಬೇಕಾದರೂ ಹಂಚಿಕೊಳ್ಳಬಹುದು, ಆದರೆ ನಿಮ್ಮ ದುಃಖ ಮತ್ತು ನೋವನ್ನು ಹಂಚಿಕೊಳ್ಳುವವರು ಸಿಗುವುದು ತುಂಬ ವಿರಳ. ಕನಸುಗಳು ನನಸಾಗಿಲ್ಲ ಎಂದು ಯಾವತ್ತೂ ಪ್ರಯತ್ನ ಪಡುವುದನ್ನು ಬಿಟ್ಟು ಬಿಡಬಾರದು. ಏಕೆಂದರೆ ಕೆಲವೊಮ್ಮೆ ಬಾಡಿ ಹೋದ ಗಿಡಗಳಿಗೆ ನೀರುಣಿಸುವುದರಿಂದ ಮತ್ತೆ ಚಿಗುರೊಡೆದು ಅವು ಬದುಕುತ್ತವೆ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ಮನುಷ್ಯ ಮನೆಯನ್ನು ಬದಲಾಯಿಸುತ್ತಾನೆ, ಊರನ್ನು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ. ಅಷ್ಟೇ ಯಾಕೆ, ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಎನ್ನುವುದು ಇರುವುದಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಕ್ಕೆ ಪ್ರಯತ್ನವೇ ಪಡುವುದಿಲ್ಲ. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಸುಟ್ಟು ಬೂದಿಯಾಗುತ್ತಾರೆ. ಒಂದು ಸಲ ಬೇಡವೆಂದರೆ ಅದು ಬೇಡವೇ ಬೇಡ. ಪುನಃ ಮನಸ್ಸು ಹೊಡೆದರೆ ಅದನ್ನು ತಯಾರು ಮಾಡಲು ನಾವು ವಸ್ತುವಲ್ಲ, ಭಾವನೆ ತುಂಬಿರುವ ಮನುಷ್ಯರು. ಬಳಸಿಕೊಂಡವರನ್ನು ಮರೆತು ಬಿಡಬೇಕು, ಆದರೆ ನಮ್ಮನ್ನು ಬೆಳೆಸಿದವರನ್ನು ಯಾವತ್ತೂ ಮರೆಯಬಾರದು.
ಒಬ್ಬ ವ್ಯಕ್ತಿಯ ಪರಿಚಯವಾಗುವುದು ಅವನ ಹೆಸರಿನಿಂದ, ಆದರೆ ಅವರ ನೆನಪು ಉಳಿಯುವುದು ಅವರ ವ್ಯಕ್ತಿತ್ವದಿಂದ. ಸಮುದ್ರ ಎಲ್ಲರಿಗೂ ಒಂದೇ, ಆದರೆ ಈಜು ಬಂದವನಿಗೆ ಮುತ್ತುಗಳು ಸಿಗುತ್ತವೆ, ಬಲೆ ಹಾಕಲು ಬಂದವನಿಗೆ ಮೀನುಗಳು ಸಿಗುತ್ತವೆ. ಬಲೆ ಹಾಕಲು ಬಂದವನಿಗೆ ಮೀನುಗಳು ಸಿಗುತ್ತವೆ. ನಿಂತು ನೋಡುವವನ ಕಾಲು ಮಾತ್ರ ಒದ್ದೆಯಾಗುತ್ತದೆ. ಜೀವನವೂ ಕೂಡ ಇಷ್ಟೇ, ಎಲ್ಲರಿಗೂ ಒಂದೇ ಜೀವನ. ಆದರೆ ಇಲ್ಲಿ ನಮ್ಮ ನಮ್ಮ ಪ್ರಯತ್ನಗಳು ಮಾತ್ರ ನಮ್ಮ ಬಲ ಆಗಿರುತ್ತದೆ. ವಾದ ಮತ್ತು ಪ್ರತಿವಾದದಿಂದ ಖಂಡಿತವಾಗಿಯೂ ಯಾವುದೇ ಉತ್ತರ ಸಿಗುವುದಿಲ್ಲ. ನಮ್ಮ ಒಂದು ಮೌನವು 1000 ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ. ಏಕೆಂದರೆ ಮೌನಕ್ಕಿರುವ ಬೆಲೆ ಇಲ್ಲಿ ಮಾತಿಗಿಲ್ಲ. ಇಷ್ಟ ಇದ್ದರೆ ಕಷ್ಟ ಆದರೂ ಬಿಡಬಾರದು. ಕಷ್ಟ ಆಗುತ್ತೆ ಅನ್ನೋದಾದರೆ ಇಷ್ಟವನ್ನೇ ಪಡಬಾರದು. ಇಷ್ಟಪಟ್ಟು ಕಷ್ಟ ಅಂತ ಬಿಟ್ಟರೆ ನಮಗಿಷ್ಟವಾದ ಕನಸುಗಳನ್ನು ನನಸಾಗಿ ಮಾಡಿಕೊಳ್ಳುವುದೇ ಕಷ್ಟವಾಗಿ ಬಿಡುತ್ತದೆ. ಕಷ್ಟದ ಕೆಲಸಗಳು ದೇಹಕ್ಕೆ ನೋವೆನಿಸಿದರೂ ಮನಸ್ಸಿಗೆ ನೆಮ್ಮದಿಯನ್ನೇ ಕೊಡುತ್ತದೆ. ಕೆಲಸ ಕಷ್ಟ ಎಂದು ಕೈ ಬಿಡದೆ ಅದನ್ನು ನಿಷ್ಠೆಯಿಂದ ಮಾಡಿ. ಆತುರದ ನಿರ್ಧಾರಗಳು ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅದೇ ಅರಿತು ಮಾಡುವ ನಿರ್ಧಾರಗಳು ಬದುಕಿಗೆ ಬೆಳಕನ್ನು ಕೊಡುತ್ತದೆ. ನಂಬಿಕೆ ತಾಳ್ಮೆ ನಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನೇ ತಂದುಕೊಡುತ್ತದೆ. ನಾವೆಷ್ಟೇ ಬೇಡವೆಂದರೂ ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸುತ್ತಾರೆ, ಕೆಲವರು ಅಳಿಸುತ್ತಾರೆ, ಕೆಲವರು ಆಶೀರ್ವದಿಸಿದರೆ ಇನ್ನು ಕೆಲವರು ಪಾಠ ಕಲಿಸುತ್ತಾರೆ. ನಾವು ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು ಅಷ್ಟೇ. ಎಲ್ಲ ಪಾಠಗಳನ್ನು ಪುಸ್ತಕ ಮಾತ್ರವೇ ಕಲಿಸುವುದಿಲ್ಲ. ಕೆಲವು ಪಾಠಗಳನ್ನು ಜೀವನ ಹಾಗೂ ಕೆಲವು ಸಂಬಂಧಗಳು ಕಲಿಸುತ್ತವೆ. ಯಾರು ಎಷ್ಟೇ ಅವಮಾನ ಮಾಡಿದರೂ ಕೀಳಾಗಿ ನೋಡಿದರೂ ನಾವು ನಮ್ಮ ಸ್ವಾಭಿಮಾನವನ್ನು ಬಿಡಬಾರದು. ಏಕೆಂದರೆ ಬೇರೆ ವ್ಯಕ್ತಿಗಳ ಹಾಗೆ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಮುಖವಾಡದ ಬದುಕು ನಮ್ಮದಾಗಬಾರದಲ್ಲವೇ? ಜ್ಞಾನವುಳ್ಳವನಿಗೆ ಬೇರೆ ಸಂಪತ್ತು ಬೇಡ, ಕೋಪ ಇದ್ದವನಿಗೆ ಬೇರೆ ಶತ್ರುವೇ ಬೇಡ, ಕರುಣೆ ಉಳ್ಳವನಿಗೆ ಬೇರೆ ಯಾವ ರಕ್ಷಣೆಯೂ ಬೇಡ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.